ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಅವಲಕ್ಕಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಅವಲಕ್ಕಿ ತುಂಬ ಸಲ ಮಾಡಿ ತಿಂದಿರ್ಬೋದು, ಆದರೆ ನಾನಿವತ್ತು ಮಾಡುವ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ. ಬೆಳಗ್ಗಿನ ಬ್ರೇಕ್ಫಾಸ್ಟಿಗಂತೂ ತಕ್ಷಣ ಇದನ್ನು ಮಾಡಿಕೊಳ್ಬೋದು. ಹಾಗೆ ಇದನ್ನು ಮಾಡೋದು ಕೂಡ ತುಂಬಾ ಸುಲಭ ಮತ್ತು ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರ್ತದೆ. ಇದು ಮೀಡಿಯಮ್ ಸೈಜ್ ಅವಲಕ್ಕಿ. ಇದರಲ್ಲಿ ದಪ್ಪ ಅವಲಕ್ಕಿ ಕೂಡ ಬರ್ತದೆ ಮತ್ತು ತೆಳು ಕೂಡ ಬರ್ತದೆ. ನಾನಿಲ್ಲಿ ತಗೊಂಡದ್ದು ಮೀಡಿಯಮ್ ಸೈಜ್ ಅವಲಕ್ಕಿ. ಇದನ್ನು ಈ ಕಪ್ಪಲ್ಲಿ ನಾನು 3 ಕಪ್ ತಗೊಂಡಿದ್ದೇನೆ ನೋಡಿ. ಇದು ಜಾಸ್ತಿ ನೆನೆ ಹಾಕಬೇಕಾಗಿಲ್ಲ. ದಪ್ಪ ಅವಲಕ್ಕಿ ಆದರೆ ನಾವು ಜಾಸ್ತಿ ನೆನೆ ಹಾಕಬೇಕು. ಈಗ ಇದನ್ನು 3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತರಬೇಕು. ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದರಲ್ಲಿರುವ ನೀರನ್ನೆಲ್ಲ ಒಂದು ಸಲ ಬಸಿದುಕೊಳ್ಬೇಕು ನೋಡಿ. ಈ ರೀತಿ ಸ್ವಲ್ಪವೂ ನೀರೇ ಇರಬಾರ್ದು. ಇದು ಮೀಡಿಯಮ್ ಅವಲಕ್ಕಿ ಆದ ಕಾರಣ ಇದು ಜಾಸ್ತಿ ನೆನೆಬೇಕಾಗಿಲ್ಲ. ಈಗ ನೋಡಿ, ಇದರಲ್ಲಿರೋ ನೀರೆಲ್ಲ ತೆಗೆದಿದ್ದೇನೆ. ಈಗ ಇಲ್ಲಿ ನಾನು ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ನೀರಲ್ಲಿ ಹಾಕಿಟ್ರೆ ಇದು ಕಪ್ಪಾಗೋದಿಲ್ಲ, ಇಲ್ಲದ್ರೆ ಆಲೂಗಡ್ಡೆ ಬೇಗನೆ ಕಪ್ಪಗಾಗಿ ಬಿಡ್ತದೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ, ಹಾಗಾಗಿ ಮೀಡಿಯಮ್ ಸೈಜಿನ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಮೊದಲಿಗೆ ಚಿಕ್ಕ ಮಿಕ್ಸಿ ಜಾರಿಗೆ ಇಲ್ಲಿ ನಾನು 4 ಟೇಬಲ್ ಸ್ಪೂನ್ನಷ್ಟು ನೆಲಗಡಲೆ ಹಾಕ್ತಾ ಇದ್ದೇನೆ. ನೆಲಗಡಲೆ ಹೆಚ್ಚು ಕಡಿಮೆ ಮಾಡ್ಬೋದು, ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ರುಚಿ ಜಾಸ್ತಿ, ಬೇಕಿದ್ರೆ ಜಾಸ್ತಿ ಹಾಕಿಕೊಳ್ಬೋದು. ನಾನಿಲ್ಲಿ 4 ಟೇಬಲ್ ಸ್ಪೂನ್ ನೆಲಗಡ್ಡೆನೂ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಹಾಗೆ ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು ಹಾಕಿದ್ದೇನೆ. ಹೀಗೆ ಇದನ್ನು ಜಾಸ್ತಿ ನುಣ್ಣಗೆ ಮಾಡಲಿಕ್ಕಿಲ್ಲ. ಪಲ್ಸ್ ಬಟನ್ನಲ್ಲಿ ಮಿಕ್ಸಿಯನ್ನು 2 ಅಥವಾ 3 ಸಲ ಒತ್ತಿದರೆ ಸಾಕು ನೋಡಿ. ಈ ರೀತಿ ತರಿಯಾಗಿ ರುಬ್ಬಿಕೊಳ್ಬೇಕು. ನೆಲಗಡಲೆ ನಾವು ತಿನ್ನುವಾಗ ಬಾಯಿಗೆ ಸಿಗಬೇಕು. ತುಂಬ ನುಣ್ಣಗೆ ಗ್ರೈಂಡ್ ಮಾಡಲಿಕ್ಕಿಲ್ಲ, ತರಿಯಾಗಿ ಮಾಡಿದರೆ ಸಾಕು. ಹೀಗೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗಲು ಇಟ್ಟು ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೇನೆ. ಹಾಗೆ ಇಲ್ಲಿ 1 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೇನೆ. ತುಪ್ಪ ಹಾಕೋದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಬೇಡದಿದ್ದರೆ ಸ್ಕಿಪ್ ಮಾಡಿ. ತುಪ್ಪ ಹಾಕದಿದ್ದರೆ 1 ಚಮಚ ಕುಕ್ಕಿಂಗ್ ಆಯಿಲನ್ನೇ ಜಾಸ್ತಿ ಹಾಕಿಕೊಳ್ಬೋದು. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಮತ್ತು ತುಪ್ಪ ಬಿಸಿಯಾದ ನಂತರ ಇದಕ್ಕೆ 1 ದೊಡ್ಡ ಚಮಚದಲ್ಲಿ ಜೀರಿಗೆ ಹಾಕಿದ್ದೇನೆ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ, ತುಂಬಾ ರುಚಿಯಾಗಿರ್ತದೆ. ಹಾಗೆ ನಾನು ದೊಡ್ಡ ಚಮಚದಲ್ಲಿ 1 ಚಮಚ ಜೀರಿಗೆ ಹಾಕಿದ್ದೇನೆ. ಜೀರಿಗೆ ಹಾಕಿದ ನಂತರ ಇದು ಚೆನ್ನಾಗಿ ಫ್ರೈ ಆಗಬೇಕು. ಮೊದಲು ಜೀರಿಗೆ ಸರಿಯಾಗಿ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕಿಕೊಳ್ಬೇಕು. ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿದ್ದೇನೆ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. 2 ನಿಮಿಷ ಅಥವಾ 3 ನಿಮಿಷ ಫ್ರೈ ಆದರೆ ಸಾಕು. ಇದರ ಹಸಿ ವಾಸನೆ ಹೋಗಬೇಕು. ಈರುಳ್ಳಿ ಫ್ರೈ ಆಗ್ತಾ 3 ನಿಮಿಷ ಆಗಿದೆ. ಈರುಳ್ಳಿ ಜಾಸ್ತಿ ಕೆಂಪಗೆ ಫ್ರೈ ಆಗಬೇಕಂತೇನಿಲ್ಲ. ಈಗ ಇದಕ್ಕೆ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟ ಆಲೂಗಡ್ಡೆಯ ನೀರೆಲ್ಲ ತೆಗೆದು ಆಲೂಗಡ್ಡೆಯನ್ನು ಇದಕ್ಕೆ ಹಾಕಿಕೊಂಡಿದ್ದೇನೆ. ಈಗ ಆಲೂಗಡ್ಡೆ 2 ನಿಮಿಷ ಇದರಲ್ಲಿ ಫ್ರೈ ಆಗಬೇಕು ಈ ಎಣ್ಣೆಯಲ್ಲಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಲೂಗಡ್ಡೆ 2 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ತರಿಯಾಗಿ ಗ್ರೈಂಡ್ ಮಾಡಿಟ್ಟ ನೆಲಗಡಲೆ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ಮಿಶ್ರಣವನ್ನು ಹಾಕಿಕೊಳ್ಬೇಕು. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ. ನೀರು ಹಾಕದೇ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 2 ನಿಮಿಷ ಹಾಗೆಯೇ ಫ್ರೈ ಆಗಲಿಕ್ಕೆ ಬಿಡಬೇಕು. ಮಧ್ಯದಲ್ಲಿ 1 ಸಲ ಮುಚ್ಚಳ ತೆಗೆದು ಮಗುಚುತ್ತ ನೋಡ್ತಾ ಇರಿ. ಈಗ ಇದನ್ನು ಬೇಯಲಿಕ್ಕೆ ಇಟ್ಟು 2 ನಿಮಿಷ ಆಗಿದೆ. 2 ನಿಮಿಷದ ನಂತರ ಆಲೂಗಡ್ಡೆ ಈಗ ಸ್ವಲ್ಪ ಫ್ರೈ ಆಗಿದೆ, ಪೂರ್ತಿ ಬೇಯಲಿಲ್ಲ. ಹಾಗಾಗಿ ಇದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ನೀರು ಹಾಕ್ತಾ ಇದ್ದೇನೆ. ಮೊದಲೇ ನೀರು ಹಾಕಿಕೊಳ್ಳಬಾರ್ದು. ಆಲೂಗಡ್ಡೆ ಎಣ್ಣೆಯಲ್ಲಿ 2 ನಿಮಿಷ ಫ್ರೈ ಆದ ನಂತರವೇ ಇದಕ್ಕೆ ನೀರನ್ನು ಹಾಕಿಕೊಳ್ಬೇಕು. ಈಗ ಇದಕ್ಕೆ 1/4 ಚಮಚದಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೇನೆ. ಅರಶಿನ ಪುಡಿ ಸ್ವಲ್ಪ ಜಾಸ್ತಿ, ಹಾಗಾಗಿ 1/4 ಸ್ಪೂನಷ್ಟು ಹಾಕಿದ್ದೇನೆ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಇದಕ್ಕೆ ನಾನಿಲ್ಲಿ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಜಾಸ್ತಿ ಉಪ್ಪು ಹಾಕಲಿಕ್ಕಿಲ್ಲ. ಜಾಸ್ತಿ ಉಪ್ಪು ಹಾಕಿದರೆ ಆಲೂಗಡ್ಡೆ ಜಾಸ್ತಿ ಉಪ್ಪನ್ನು ಹೀರಿಕೊಳ್ತದೆ. ಹಾಗಾಗಿ ಆಲೂಗಡ್ಡೆಗೆ ಉಪ್ಪು ಹಿಡಿಲಿಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಮತ್ತು ಇನ್ನೊಮ್ಮೆ ಉಪ್ಪು ಹಾಕಲಿಕ್ಕಿದೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು 2 ನಿಮಿಷದವರೆಗೆ ಬೇಯಲಿಕ್ಕೆ ಬಿಡಬೇಕು. ಈಗ ಇದನ್ನು ಬೇಯಲಿಕ್ಕೆ ಇಟ್ಟು 2 ನಿಮಿಷ ಆಗಿದೆ. 2 ನಿಮಿಷದ ನಂತರ ನೋಡಿ ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ. ಹೀಗೆ ಇದರ ಜೊತೆನೇ ನೆನೆಸಿಟ್ಟ ಅವಲಕ್ಕಿಯನ್ನು ಹಾಕಿಕೊಳ್ಬೇಕು. ಹಾಗೆಯೇ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪು ನಾವು ಮೊದಲು ಸ್ವಲ್ಪ ಆಲೂಗಡ್ಡೆಗೆ ಕೂಡ ಹಾಕಿದ್ದೇವೆ, ಸ್ವಲ್ಪವೇ ಹಾಕಿದ್ದು. ಈಗ
ಈ ಅವಲಕ್ಕಿಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಸಲ ಇದು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಯೆಲ್ಲೋ ಕಲರ್ ಎಲ್ಲ ಅವಲಕ್ಕಿಗೆ ಕೂಡ ಹಿಡಿಬೇಕು. ಹಾಗೆ ಆ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಸರಿಯಾಗಿ 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಈಗ ಇದನ್ನು ಬೇಯಲಿಕ್ಕೆ ಇಟ್ಟು 2 ನಿಮಿಷ ಆಗಿದೆ. ನೋಡಿ, ಆಲೂಗಡ್ಡೆ ಅವಲಕ್ಕಿ ರೆಡಿಯಾಗಿದೆ. ಇದನ್ನು ಬಿಸಿ ಇರುವಾಗಲೇ ತಿನ್ನಬೇಕು. ತುಂಬ ತಣ್ಣಗಾಗಿ ತಿಂದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಅವಲಕ್ಕಿನ ಈ ರೀತಿ ಮಾಡಿ ತಿಂತಾ ಇದ್ದರೆ ಇನ್ನೂ ಬೇಕು ಅನ್ನುವಷ್ಟು ತುಂಬಾ ರುಚಿಯಾಗಿರ್ತದೆ. ಈ ವಿಧಾನದಲ್ಲಿ ಮಾಡಿ ತಿನ್ನದವರು ಒಂದು ಸಲ ಖಂಡಿತ ಮಾಡಿ ತಿನ್ನಿ. ಇದಕ್ಕೆ ಗಾರ್ನಿಷಿಗೆ ಸ್ವಲ್ಪ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.